ನೋಡ್ರಿ, CM ಅವ್ರಿಗೆ ಯಾರೋ ರಾಹುಲ್ ಗಾಂಧಿ ಗತೆ ಅವ್ರಿಗೂ ರಾಂಗ್ ಬ್ರೀಫಿಂಗ್ ಮಾಡ್ತಾ ಇದ್ದಾರೆ ಅಂತ ನನಗೆ ಅನ್ನಿಸ್ತದೆ. ಮತ್ತು ಅವರು ಈಗ ನಾನು KPSC ಬಗ್ಗೆ ಯಾವ ಪ್ರಶ್ನೆಗೆ ಅವ್ರು ಉತ್ತರ ಕೊಟ್ಟಾರೆ ಹೇಳ್ರಿ. ನಾ ಕೇಳಿದ ಒಂದು ಅಂಬೇಡ್ಕರ್ ಅವ್ರದ್ದು ನಿಪ್ಪಾಣಿಗೆ ಬಂದದ್ದು 100 ವರ್ಷದ ಕಾರ್ಯಕ್ರಮ ಮಾಡಲಿಲ್ಲ ಅವರು. ನಾ ಕೇಳಿದ್ದವ್ರು ಪತ್ರ ಅವ್ರದ್ದೇನ ಮಾಡ್ರಿ ಇದನ್ನಂತ. ಇವತ್ತಿನ ತನಕ ರಿಯಾಕ್ಷನ್ ಕೊಡೋದಿಲ್ಲ ಅವರು. ನಿಮ್ಮ ಶ್ರೂಡಿನೆಸ್ ಏನಿದೆಲ್ಲ ಸಿದ್ದರಾಮಯ್ಯನವ್ರೆ, ಇದನ್ನು ಡೈವರ್ಟ್ ಮಾಡೋದಕ್ಕೆ ಉಪಯೋಗ ಮಾಡ್ರಿ, ರಾಜ್ಯಕ್ಕೆ ಕಲ್ಯಾಣ ಮಾಡೋದ್ರಲ್ಲಿ ವಿಚಾರ ಮಾಡ್ರಿ. KPSC ಭ್ರಷ್ಟಾಚಾರ ಆಯಿತು, ಇದನ್ನು ನಾನು ಹೇಳಿದ್ದೆ. KPSC ಒಳಗೆ ಈ ಪ್ರಮಾಣದ ಭ್ರಷ್ಟಾಚಾರ, ರಾತ್ರಿ 2-3 ಗಂಟೆ ತನಕ ಹಾಲ್ ಟಿಕೆಟ್ ಕೊಡೋದು, ಆನಂತರ ಕೆಲವರಿಗೆ ಹಾಲ್ ಟಿಕೆಟ್ ಮುಟ್ಟದೇ ಇರುವಂಥದ್ದು, ಎಲ್ಲ ಸಂಗತಿಗಳ ಬಗ್ಗೆ ನಾನು ಪ್ರಸ್ತಾಪ ಮಾಡಿದಾಗ ಇಲ್ಲಿ ಬಂದು ಮಾದಾಯಿ ಅಂತ ಹೇಳ್ತಾರೆ. ನೀವು ಕೇಳಿದ್ದು ನಾನು ನಿಮ್ಮದು ವಿಡಿಯೋ ಕ್ಲಿಪ್ಪಿಂಗ್ ನೋಡಿದ್ದೇನೆ. ನೀವೇನು ಕೇಳಿದ್ರಿ? KPSC ಬಗ್ಗೆ ಕೇಳಿದ್ರಿ. ಮಾದಾಯಿ ಬಗ್ಗೆ ಮಾತಾಡಿದಾರ ಅವರು ಅಂತ ಕೇಳ್ತಾರೆ. ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ ವಾಲಾ. ಬಿ ದ ಬಾಸ್. ನೀವು ಕೇಳಿದ್ದಕ್ಕೆ ಉತ್ತರ ಕೊಡ್ರಿ. KPSCಗೆ ಯಾಕೆ ಹಿಂಗಾಗೈತೆ ನಿಮ್ಮ ಮನೆ ಬರ? ನಾ ಕೇಳೋದು ನನಗೆ ನೆನಪಿರೋ ಮಟ್ಟಿಗೆ, ನನಗೆ ಇಮಿಡಿಯೇಟ್ಲಿ ನನ್ನ ಕಡೆ ರೆಕಾರ್ಡ್ ಇಲ್ಲ, ಬಟ್ ನಾನು ಹಿಂದೆಲ್ಲ ಪಾರ್ಲಿಮೆಂಟ್ನಲ್ಲಿಗೂ ಇದ್ರ ಭಾಷಣ ಮಾಡಿದ್ದೀನಿ. 1970ರಿಂದ ಇದ್ರ ಸ್ವಲ್ಪ ವೇಗ ಪಡ್ಕೊಳ್ತಾ ಬಂತು ಮಾದಾಯಿ. 80ರಿಂದ ಅಂತ ಲೆಕ್ಕ ಹಿಡಿದ್ರು ಸಹಿತ 25ರವರೆಗೆ ಯಾರ ಸರ್ಕಾರ ಇತ್ತು ಜಾಸ್ತಿ? ಒಂದರೆ ಮಾದಾಯಿ ಬಗ್ಗೆ ನೀವು ಸರಿ ಮಾಡಿದ್ದೀರಿ ಅಂತ ಹೇಳ್ರಿ ಅವ್ರು, ಕಾಂಗ್ರೆಸ್ ಸರ್ಕಾರದವರು. ನಾವು ಹೇಳಿದ್ವಿ ಅವ್ರಿಗೆ, ನೀವು ಟ್ರಿಬ್ಯುನಲ್ಗೆ ಕೊಡಬೇಡ್ರಿ, ಕೊಡೋದಾದರೂ ಕುಡಿಯೋ ನೀರಿಂದ ಬಿಟ್ಟು ಕೊಡ್ರಿ ಅಂತ. ಅದನ್ನು ಕೊಟ್ಟರು. ಟ್ರಿಬ್ಯುನಲ್ಗೆ 11-12ರಾಗ ಆದೇಶ ಮಾಡಿದವರು ಅದಕ್ಕೆ ಆಫೀಸ್ ಕೊಟ್ಟಿರಲಿಲ್ಲ, ಅದಕ್ಕೆ ಸಿಬ್ಬಂದಿ ಕೊಟ್ಟಿರಲಿಲ್ಲ, ಏನೂ ಮಾಡಿರಲಿಲ್ಲ. 14ರಾಗ ಬಂದ ನಂತರ ನಾವು ಕೊಟ್ವಿ. ಆನಂತರ 3 ವರ್ಷದ ಅವಧಿ ಕೊಟ್ವಿ. 17ನೇ ಇಸ್ವಿಯೊಳಗೆ 1 ವರ್ಷಕ್ಕೆ ಎಕ್ಸ್ಟೆನ್ಷನ್ ಕೇಳಿದ್ರು. 18ಕ್ಕೆ ಯಾವುದೇ ಪರಿಸ್ಥಿತಿ ಒಳಗೆ ಕೊಡಬೇಕಂತ ಹೇಳಿದ್ವಿ. 18ಕ್ಕೆ ಕೊಟ್ಟ ನಂತರ ಇದು ಗೆಜೆಟ್ ನೋಟಿಫಿಕೇಷನ್ ಆಗೋದಿಲ್ಲ ಅಂದರು. ಗೆಜೆಟ್ ನೋಟಿಫಿಕೇಷನ್ ಮಾಡಿಸಿದ್ವಿ. ಗೆಜೆಟ್ ನೋಟಿಫಿಕೇಷನ್ ಆದ ನಂತರ ಇದಕ್ಕೆ DPR ಬೇಕು, ಅದನ್ನು ಅಪ್ರೂವಲ್ ಕೊಡೋದಿಲ್ಲ ಅಂದರು. ಇವರು ಕೊಡೋದಿಲ್ಲ ಅಂತ ಹೇಳಿದ್ರಿ. 2 ತಿಂಗಳದಾಗ DPR ಅಪ್ರೂವಲ್ ಕೊಟ್ಟಿವಿ ನಾವು. DPR ಅಪ್ರೂವಲ್ ಇಸ್ ದಿ ಮೇನ್ ಥಿಂಗ್. ಸೆಂಟ್ರಲ್ ಗೌರ್ಮೆಂಟ್ ರೋಲ್ ಇರೋದು DPR ಅಪ್ರೂವಲ್ ಕೊಡಿಸಿದ್ವಿ. ಆನಂತರ ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಕೊಡಿಸಿದಾರ ಅಂತ ಕೇಳ್ತಾರೆ. ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಆಗಿದೆ, ಅದಕ್ಕೆ ಎಕ್ಸಾಮ್ಷನ್ ಅದ. ಅದಕ್ಕೆ ಇರೋದು ಫಾರೆಸ್ಟ್ ಇದ್ದ. ಫಾರೆಸ್ಟ್ದಲ್ಲಿ ಇವರೇನು ಹೇಳಿದ್ದಾರೆ? ಫಾರೆಸ್ಟ್ದಲ್ಲಿ ಇವರು ಒಂದು ಅಫಿಡವಿಟ್ ಹಾಕಿದ್ದಾರೆ, ಇವರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ವಿಷಯ ಇದೆ ಮತ್ತು ಗೋವಾ ರಾಜ್ಯ ವನ್ಯಜೀವಿ ಮಂಡಳಿ ಕ್ವಾಸಿ ಜ್ಯುಡಿಷಿಯಲ್ ಅಥಾರಿಟಿ ಇದೆ, ಅವರಲ್ಲಿ ಯಾವುದೇ ಕೆಲಸವನ್ನು ಮಾಡಬಾರದು ಅಂತ ಹೇಳಿ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಅದಾದ ನಂತರ ಇವರು ಸುಪ್ರೀಂ ಕೋರ್ಟ್ನಾಗ ಕ್ವಶನ್ ಮಾಡ್ಯಾರಲ್ಲ, ಅದನ್ನು ನಾವು ಹೇಳಿದ್ದು ಹೈಕೋರ್ಟ್ನಾಗ ಇಲ್ಲೇ ಕ್ವಶನ್ ಮಾಡಿ ಅದನ್ನು ಕ್ವಾಶ್ ಮಾಡಿಸ್ರಿ ಅಂತ ಹೇಳಿ. ಯಾಕಂದ್ರೆ ಯಾವನೋ ಅಥಾರಿಟಿ. ಮತ್ತು ಇವರೇನು ಹೇಳಿದಾರೆ? ಸುಪ್ರೀಂ ಕೋರ್ಟ್ನಲ್ಲಿ ಇರುವ ಕಾರಣ ಯಾವುದೇ ತೀರ್ಮಾನಗಳನ್ನು ಕೈಗೊಳ್ಳದೆ ಮುಂದೂಡುವಂತೆ ವನ್ಯಜೀವಿ ಮಂಡಳಿ ಸ್ಥಾಯಿ ಸಮಿತಿಗೆ ಮನವಿ ಮಾಡಿದ್ದು ನಿಮ್ಮ ಅಧಿಕಾರಿಗಳು. ಅದು ಕಾಪಿ ತೋರಿಸಪ್ಪ, ಇದು ಮಾಡಿದ್ದಾರೆ. ನಾವೇನು ಹೇಳಿದ್ದೀವಿ? ಅವರೇನು ಆದೇಶ ಕೊಟ್ಟಿದ್ದಾರೆ? ವನ್ಯಜೀವಿ ಮಂಡಳಿ, ಗುಜರಾತ್ ಮಂಡಳಿ, ಕರ್ನಾಟಕ ಸರ್ಕಾರದಾಗ ಅದನ್ನು ಕ್ವಶನ್ ಮಾಡಿ ನೀವು ಕ್ವಾಶ್ ಮಾಡಿಸ್ರಿ. ಸಿಂಪಲ್ ಇದೆ. ಅದು ಬರ್ತಾರ, ಏನೋ ಮಾತಾಡ್ತಾರ, ಹೋಗ್ತಾರ. ಹಾಗಾಗಿ ಇವರ ಕೊಟ್ಟಿದ್ದಾರೆ ಇದನ್ನು. ನಾವು ಇಲ್ಲಿವರೆಗೆ ಮಹದಾಯಿ ಬಗ್ಗೆ ಅವ್ರೇನು ಮಾಡ್ಯಾರ ಅಂತ ಒಂದು ಪ್ರಶ್ನೆ ಕೇಳ್ರಿ ನೀವು, ಉತ್ತರ ಕೊಡಲ್ಲ ಅವರು. KPSC ಒಳಗೆ ಏನಾಗಿದೆ? ಉತ್ತರ ಕೊಡಲ್ಲ. ಬಾಯಿ ಬಂದಂಗೆ ಪಾಕಿಸ್ತಾನದ ಟೆರರಿಸ್ಟ್ ಅಟ್ಯಾಕ್ ಆದ್ಮೇಲೆ ಇಲ್ಲೊಬ್ಬರಂತೂ ಇದ್ದಾರೆ. ಎಂಥ ದುರ್ದೈವ ಅಂತಂದ್ರೆ, ಪಾಕಿಸ್ತಾನ್ ಜಿಂದಾಬಾದ್ ಅಂತನ್ಲಿಕ್ಕೆ 100 ಕಾರಣಗಳಿವಂತ. ಅಂದರೆ ಯಾವ ಮಟ್ಟಕ್ಕೆ ಇಳಿದಿರಿ ನೀವು ಅಂತ.
ನಿಮ್ಮ ಮಟ್ಟ ಏನದ ನಿಮ್ದು? ವಾಟ್ ಈಸ್ ಯುವರ್ ಸ್ಟ್ಯಾಂಡರ್ಡ್ ಆಫ್ ಥಿಂಕಿಂಗ್? ಪಾಕಿಸ್ತಾನ್ ಜಿಂದಾಬಾದ್ ಅಂದಲ್ಲಿ ಈಗ ನೂರಾರು ಕಾರಣ ಅಂತ. ಈ ಥರದ ವ್ಯಕ್ತಿಗಳಿಂದ ಏನು ಒಳ್ಳೇದು ಬಯಸ್ಲಿಕ್ಕಾಗತ್ತೆ ರಾಜ್ಯಕ್ಕೆ? ಸಿದ್ದರಾಮಯ್ಯನವರು ಅಷ್ಟೇ KPSC ಒಳಗೆ ಏನು ಮಾಡಿದ್ದಾರೆ, 384 ಗೆಜೆಟೆಡ್ ಪ್ರೊಬೇಷನರಿ ಹುದ್ದೆಗಳಿಗೆ ಪ್ರಾರಂಭ ಆದದ್ದ ಪ್ರಿಲಿಮಿನರಿ ಎಕ್ಸಾಮ್ ತರಾತುರಿಯಲ್ಲಿ ನಡೆಸಿದ್ರು. 200 ಪ್ರಶ್ನೆ ಇದ್ರು ಅದ್ರೊಳಗೆ, 200 ಕ್ವಶನ್ಸ್. 80 ಪ್ರಶ್ನೆ ರಾಂಗ್ ಇದ್ದು, ಪ್ರಶ್ನೆನೇ ರಾಂಗ್ ಇದ್ದು. ಉತ್ತರ ಹೆಂಗೆ ಕೊಡ್ಬೇಕು ಮಕ್ಕಳು? ನಮ್ಮ ವಿದ್ಯಾರ್ಥಿಗಳು ಉತ್ತರ ಹೆಂಗೆ ಕೊಡ್ಬೇಕು? ಇದನ್ನ ಪ್ರಶ್ನೆ ಮಾಡಿದ್ದೆ. ಇದು ಅವ್ರಿಗೆ ನಾವು ಪ್ರಶ್ನೆ ಮಾಡಬಾರ್ದು. ಇದು ಅವ್ರಿಗೆ ಪ್ರಶ್ನೆ ಮಾಡಿದ್ರೆ ಮೆಣಸಿನಕಾಯಿ ಹೊಡೆದಂಗೆ ಹಾಕತ್ತವ್ರಿ. ಹಿಂಗಾಗಿ ಏನು ಇಲ್ಲದ ಏಕ್ದಮ್ ಮದ ಏನು ಶುರು ಮಾಡ್ತಾರೆ. ಉತ್ತರ ಕೊಡ್ರಿ ಮುಖ್ಯಮಂತ್ರಿಗಳೇ. ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾಕೆ ಮಾಡಲಿಲ್ಲ? ಇವತ್ತಿಗೂ ಉತ್ತರ ಕೊಟ್ಟಿಲ್ಲ. ನಾನು ಪತ್ರಕ್ಕೆ ಉತ್ತರ ಕೊಟ್ಟಿಲ್ಲ ಅವ್ರು.